ಸ್ನೇಹಿತರೆ ನಮಸ್ಕಾರ. ಬಂಗಾಳ ಕೊಲ್ಲಿಯ ನೀಲಿ ಅಲೆಗಳ ಆರ್ಭಟ, ಸಾವಿರಾರು ವರ್ಷಗಳ ಇತಿಹಾಸ ಸಾರುವ ಭವ್ಯ ದೇವಸ್ಥಾನಗಳು ಮತ್ತು ಕಲೆ ಸಂಸ್ಕೃತಿಯ ಅಪೂರ್ವ ಸಮ್ಮಿಲನವನ್ನ ಸವಿಬೇಕು ಅಂದ್ರೆ ನೀವು ಒಡಿಶಾ ರಾಜ್ಯಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಭಾರತದ ಆತ್ಮ ಎಂಬ ಬಿರುದನ್ನ ಅನ್ವರ್ಥಗೊಳಿಸುವ ಈ ಪುಣ್ಯ ಭೂಮಿಯು ಕೇವಲ ಒಂದು ಪ್ರದೇಶವಲ್ಲ, ಇದು ಆಧ್ಯಾತ್ಮ ಮತ್ತು ಮಾನವೀಯತೆಯ ದಿವ್ಯ ಸಂಗಮವಾಗಿದೆ. ಇಲ್ಲಿನ ಗಾಳಿಯಲ್ಲಿ ಪುರಿ ಜಗನ್ನಾಥನ ಪವಿತ್ರ ಭಕ್ತಿ ಇದೆ. ಕೋರ್ನಾರ್ಕ್ನ ಕಲ್ಲುಗಳಲ್ಲಿ ಅಪ್ರತಿಮ ಶಿಲ್ಪಕಲೆಯ ಮಾಂತ್ರಿಕತೆ ಇದೆ ಮತ್ತು ಇಲ್ಲಿನ ಜನರ ಪ್ರತಿ ಮಾತಿನಲ್ಲೂ ಅಪ್ಪಟ ಮುಕ್ತತೆಯ ಅಕ್ಕರೆ ಇದೆ. ಈ ಸುಂದರ ಭೂಮಿಯು ಪ್ರತಿಯೊಬ್ಬರಿಗೂ ಹೊಸ ಚೈತನ್ಯ ಮತ್ತು ಅತೀವ ಶಾಂತಿಯನ್ನ ಸದಾ ಕಾಲವು ನೀಡುತ್ತದೆ. ಕಳಿಂಗ ಯುದ್ಧದ ವೀರತ್ವ ಮತ್ತು ಸಾಮ್ರಾಟ್ ಅಶೋಕನ ಧರ್ಮ ಪರಿವರ್ತನೆಯ ಭವ್ಯ ಇತಿಹಾಸ. ಒಡಿಶಾದ ಚರಿತ್ರೆಯು ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಅಧ್ಯಾಯವಾಗಿದ್ದು, ಇಲ್ಲಿನ ಕಳಿಂಗ ವೀರರು ತೋರಿದ ಅಪ್ರತಿಮ ಧೈರ್ಯವು ಎಂದಿಗೂ ನಮಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಅಶೋಕ ಮಹಾರಾಜನ ಬದುಕಿನ ದಿಕ್ಕನ್ನೇ ಬದಲಿಸಿದ ಆ ಐತಿಹಾಸಿಕ ಕಳಿಂಗ ಯುದ್ಧವು ನಡೆದದ್ದು ಇದೇ ಪವಿತ್ರ ಮಣ್ಣಿನಲ್ಲಿ ಅನ್ನೋದು ವಿಶೇಷ ಸಂಗತಿಯಾಗಿದೆ. ಯುದ್ಧದ ರಕ್ತಪಾತವನ್ನು ಕಂಡು ಮನನೊಂದು ಅಶೋಕನು ಇದೇ ನೆಲದಲ್ಲಿ ಬೌದ್ಧ ಧರ್ಮದ ಶಾಂತಿ ಮಂತ್ರವನ್ನು ಅಪ್ಪಿಕೊಂಡು ಅಹಿಂಸೆಯ ಹಾದಿ ಹಿಡಿದನು. ಪೈಕಾ ದಂಗೆಯಂತಹ ಸಾಹಸಮಯ ಹೋರಾಟಗಳು ಈ ಮಣ್ಣಿನ ಜನರ ಅಚಲ ಸ್ವಾಭಿಮಾನವನ್ನ ಇಡೀ ದೇಶಕ್ಕೆ ಎತ್ತಿ ತೋರಿಸುತ್ತವೆ. ಇಲ್ಲಿನ ಪ್ರತಿ ಸ್ಮಾರಕವು ನೂರಾರು ವರ್ಷಗಳ ಶೌರ್ಯದ ಕಥೆಗಳನ್ನ ಎಂದಿಗೂ ಅತ್ಯಂತ ಪವಿತ್ರವಾಗಿ ಹಾಗೂ ಗೌರವದಿಂದ ಜೀವಂತವಾಗಿರಿಸಿವೆ. ಚಿಲಿಕಾ ಸರೋವರದ ಪ್ರಾಕೃತಿಕ ವಿಸ್ಮಯ ಮತ್ತು ಕೋನಾರ್ಕ್ ಸೂರ್ಯ ದೇವಾಲಯದ ಶಿಲ್ಪಕಲಾ ವೈಭವ, ನಿಸರ್ಗ ಮತ್ತು ವಾಸ್ತುಶಿಲ್ಪದ ಆರಾಧಕರಿಗೆ ಒಡಿಶಾ ರಾಜ್ಯವು ಒಂದು ದಿವ್ಯ ನಿಧಿಯೇ ಸರಿ. ಏಷ್ಯಾದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾದ ಚಿಲಿಕಾ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು, ಇಲ್ಲಿನ ಡಾಲ್ಫಿನ್ಗಳು ಮತ್ತು ವಲಸೆ ಹಕ್ಕಿಗಳ ನೋಟ ಕಣ್ಣಿಗೆ ಹಬ್ಬವನ್ನೇ ಉಂಟುಮಾಡುತ್ತದೆ. ಇನ್ನು ಜಗತ್ಪ್ರಸಿದ್ಧ ಕೋನಾರ್ಕ್ ಸೂರ್ಯ ದೇವಾಲಯವು ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯದಂತಿದ್ದು, ಅದರ ಬೃಹತ್ ರಥದ ಚಕ್ರಗಳ ವಿನ್ಯಾಸವು ಪ್ರತಿಯೊಬ್ಬ ಶಿಲ್ಪಕಲಾ ಪ್ರೇಮಿಯನ್ನು ಬೆರಗುಗೊಳಿಸುವ ಶಕ್ತಿ ಹೊಂದಿದೆ. ಪುರಿಯ ಬಂಗಾರವರ್ಣದ ಕಡಲ ತೀರಗಳು ಮತ್ತು ಸಿಮ್ಲಿಪಾಲ್ ಅರಣ್ಯದ ಹಸಿರು ಸಿರಿ ಪ್ರಕೃತಿಯ ಅಸಲಿ ಮುಗ್ಧತೆಯನ್ನು ನಮಗೆ ಅದ್ಭುತವಾಗಿ ಪರಿಚಯಿಸುತ್ತವೆ. ಜಗನ್ನಾಥ ರಥಯಾತ್ರೆಯ ಆಧ್ಯಾತ್ಮಿಕ ಸಂಭ್ರಮ ಮತ್ತು ಒಡಿಸ್ಸಿ ನೃತ್ಯದ ಸಾಂಸ್ಕೃತಿಕ ಗತ್ತಿನ ಮೆರುಗು, ಕಲೆ ಮತ್ತು ಉತ್ಸವಗಳ ನೆಲೆ ಅನಿಸಿಕೊಂಡಿರುವ ಒಡಿಶಾ ತನ್ನ ಭವ್ಯ ಸಂಪ್ರದಾಯಗಳಿಗೆ ವಿಶ್ವದಾದ್ಯಂತ ವಿಶೇಷ ಮನ್ನಣೆ ಗಳಿಸಿದೆ. ಪುರಿಯಲ್ಲಿ ಪ್ರತಿ ವರ್ಷ ನಡೆಯುವ ವಿಶ್ವ ಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯು ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯುವ ಅಪೂರ್ವ ಭಕ್ತಿಯ ಮಹಾಪೂರ್ವವಾಗಿದೆ. ಇನ್ನು ಲಯಬದ್ಧ ಚಲನೆ ಮತ್ತು ಅದ್ಭುತ ಅಭಿನಯಕ್ಕೆ ಹೆಸರಾದ ಒಡಿಸ್ಸಿ ನೃತ್ಯವು ಭಾರತದ ಶ್ರೇಷ್ಠ ಶಾಸ್ತ್ರೀಯ ಕಲೆಗಳಲ್ಲಿ ಒಂದಾಗಿ ಜಾಗತಿಕ ಮಟ್ಟದಲ್ಲಿ ಅತೀವ ಗೌರವ ಗಳಿಸಿದೆ. ಪಟ್ಟಚಿತ್ರ ಎಂಬ ಸಾಂಪ್ರದಾಯಿಕ ಚಿತ್ರಕಲೆ ಮತ್ತು ಮರಳಿನ ಶಿಲ್ಪಕಲೆಗಳು ಇಲ್ಲಿನ ಜನರ ಅದ್ಭುತ ಸೃಜನಶೀಲತೆಗೆ ಅಸಲಿ ಸಾಕ್ಷಿಗಳಾಗಿವೆ. ಈ ಸಾಂಸ್ಕೃತಿಕ ಶ್ರೀಮಂತಿಕೆಯು ಇಲ್ಲಿನ ಜನರ ದೈನಂದಿನ ಜೀವನದಲ್ಲಿ ಸಮೃದ್ಧವಾಗಿ ಬೆರೆತು ಹೋಗಿದ್ದು, ಮಣ್ಣಿನ ಸೊಗಡನ್ನ ಎಂದಿಗೂ ಕಂದದಂತೆ ಸದಾ ಕಾಲ ಹೆಮ್ಮೆಯಿಂದ ಕಾಪಾಡ್ತಿವೆ. ಚೆನ್ನಾಪೋಡಾದ ಸ್ವಾದಿಷ್ಟತೆ ಮತ್ತು ದಾಲ್ಮಾ ಪಖಾಲಾದ ಅಪ್ಪಟ ಮಣ್ಣಿನ ರುಚಿಯ ಭೋಜನ. ಒಡಿಶಾದ ಆಹಾರ ಪದ್ಧತಿಯು ಸರಳವಾಗಿದ್ರೂ ತನ್ನದೇ ಆದ ವಿಶಿಷ್ಟ ರುಚಿಯಿಂದ ಎಲ್ಲರ ನಾಲಿಗೆಯನ್ನು ಸೆಳೆಯುತ್ತದೆ. ಇಲ್ಲಿನ ಜಗತ್ಪ್ರಸಿದ್ಧ ಸಿಹಿ ತಿಂಡಿಯಾದ ಚೆನ್ನಾಪೋಡಾ ಪ್ರತಿ ತುತ್ತಿನಲ್ಲೂ ಸ್ವರ್ಗದ ಅನುಭವ ನೀಡುವಂತಹ ಸ್ವಾದವನ್ನು ಹೊಂದಿದೆ. ಬಿಸಿ ಬಿಸಿಯಾದ ದಾಲ್ಮಾ ಮತ್ತು ಬೇಸಿಗೆಯ ಬಿಸಿಲಿನಲ್ಲಿ ದೇಹಕ್ಕೆ ತಂಪು ನೀಡುವ ಪಖಾಲಾ ಭಾತ ಇಲ್ಲಿನ ಜನರ ಅಚ್ಚುಮೆಚ್ಚಿನ ಪೌಷ್ಟಿಕ ಆಹಾರವಾಗಿದೆ. ರಸಗುಲ್ಲಾದ ಜನ್ಮಸ್ಥಳ ಎಂಬ ಹೆಗ್ಗಳಿಕೆ ಕೂಡ ಇದೇ ಮಣ್ಣಿಗೆ ಸೇರಿದ್ದು, ಇಲ್ಲಿನ ಜನರ ಅತಿಥಿ ಸತ್ಕಾರದಲ್ಲಿ ಯಾವುದೇ ಆಡಂಬರವಿಲ್ಲದೆ ಸಹಜ ಪ್ರೀತಿ ಇದೆ. ಇದು ನಿಮ್ಮ ಪ್ರಯಾಣದ ನೆನಪನ್ನ ಇನ್ನಷ್ಟು ಮಧುರವಾಗಿಸುತ್ತದೆ. ಭುವನೇಶ್ವರ ಸ್ಮಾರ್ಟ್ ಸಿಟಿಯ ವೇಗ ಮತ್ತು ಕ್ರೀಡಾ ಹಬ್ನ ಆಧುನಿಕ ತಾಂತ್ರಿಕ ಶಕ್ತಿ. ಒಡಿಶಾ ಇಂದು ಹಳೆಯ ಪರಂಪರೆಗಳ ಜೊತೆಗೆ ಆಧುನಿಕತೆಯ ವೇಗವನ್ನು ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿರುವ ಅತ್ಯಂತ ಪ್ರಗತಿಪರ ರಾಜ್ಯವಾಗಿದೆ. 2026ರ ಈ ಕಾಲಘಟ್ಟದಲ್ಲಿ ರಾಜಧಾನಿ ಭುವನೇಶ್ವರ ದೇಶದ ಪ್ರಮುಖ ಸ್ಮಾರ್ಟ್ ನಗರವಾಗಿ ಹೊರಹೊಮ್ಮಿದ್ದು, ಭಾರತದ ಕ್ರೀಡಾ ರಾಜಧಾನಿ ಎಂಬ ಹೆಮ್ಮೆಯ ಬಿರುದನ್ನು ಪಡೆದಿದೆ. ಹಾಕಿ ಕ್ರೀಡೆಗೆ ಜಾಗತಿಕ ಮಟ್ಟದ ಅತ್ಯಾಧುನಿಕ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಒಡಿಶಾ ಇಡೀ ದೇಶಕ್ಕೆ ಮಾದರಿಯಾಗಿ ಬೆಳೆದು ನಿಂತಿದೆ. ಐಟಿ ಕಂಪನಿಗಳ ಬೆಳವಣಿಗೆ ಮತ್ತು ಸುಧಾರಿತ ಮೂಲ ಸೌಕರ್ಯಗಳು ಇಲ್ಲಿನ ಆರ್ಥಿಕತೆಗೆ ಬಲಿಷ್ಠ ಬುನಾದಿ ಒದಗಿಸುತ್ತಾ ಜಾಗತಿಕ ಹೂಡಿಕೆದಾರರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಒಡಿಶಾ ಅಂದ್ರೆ ಕೇವಲ ದೇವಾಲಯಗಳ ನೆಲೆಯಲ್ಲ, ಅದು ಭಾರತದ ಶಕ್ತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಅಪ್ರತಿಮ ಸಂಕೇತವಾಗಿದೆ. ತನ್ನ ಪಾವಿತ್ರತೆಯನ್ನು ಉಳಿಸಿಕೊಂಡೇ ಜಾಗತಿಕ ಮಟ್ಟದ ಪ್ರವಾಸಿ ತಾಣವಾಗಿ ಮುನ್ನುಗ್ತಿರುವ ಈ ನಾಡು ಭಾರತದ ಕಿರೀಟದ ಮುತ್ತಿನಂತಿದೆ. ಒಮ್ಮೆ ನೀವು ಈ ಮಣ್ಣಿನ ಬದುಕನ್ನು ಅನುಭವಿಸಿದ್ರೆ ಇಲ್ಲಿನ ಶಾಂತಿ ಮತ್ತು ಸುಂದರ ಚಿತ್ರಣಗಳು ನಿಮ್ಮ ನೆನಪಿನ ಬುದ್ಧಿಯಲ್ಲಿ ಶಾಶ್ವತವಾಗಿ ಹಸಿರಾಗಿ ಉಳಿತವೆ. ಒಡಿಶಾ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.